ಅದು ಒಂದೇ ಜಿಲ್ಲೆಯ ಎರಡು ಪ್ರಖ್ಯಾತ ಮಠಗಳು. ಆದರೆ ಆ ಎರಡೂ ಮಠಗಳ ಸ್ವಾಮೀಜಿಗಳು ನಡುವೆ ವಾಗ್ಯುದ್ಧ ಶುರುವಾಗ್ಬಿಟ್ಟಿದೆ. ಯಾವುದು ಆ ಮಠ, ಯಾಕಾಗಿ ವಾಗ್ಯುದ್ಧ, ಎಲ್ಲವನ್ನ ಹೇಳ್ತೀವಿ ಈ ಸ್ಟೋರಿ. ಕರುನಾಡು ಮಠಮಾನ್ಯಗಳ ಬೀಡು. ರಾಜ್ಯದಲ್ಲಿ ಸಮುದಾಯಕ್ಕೊಂದು ಮಠವಿದೆ. ಎಲ್ಲ ಮಠಗಳ ಸ್ವಾಮೀಜಿಗಳು ಜನರ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಆದರೆ ಹಾವೇರಿ ಜಿಲ್ಲೆಯಲ್ಲಿ ಎರಡು ಪ್ರಬಲ ಸಮುದಾಯದ ಮಠದ ನಡುವೆಗೆ ಭಿನ್ನಾಭಿಪ್ರಾಯ ಭುಗಿಲೆದ್ದಿದೆ. ದೇಣಿಗೆ ದಂಗಲ್ ಶುರುವಾಗಿಬಿಟ್ಟಿದೆ. ಪಂಚಮಸಾಲಿ ಮಠ ವರ್ಸಸ್ ಕನಕ ಗುರುಪೀಠ. ಎರಡು ಪ್ರತಿಷ್ಠಿತ ಮಠಗಳ ನಡುವೆ ದೇಣಿಗೆ ಫೈಟ್. ಅಷ್ಟಕ್ಕೂ ಈ ಎರಡು ಮಠಗಳ ನಡುವೆ ದೇಣಿಗೆ ಸಮರ ಶುರುವಾಗೋಕೆ ಕಾರಣ ಅದೊಂದು ಪೋಸ್ಟ್. ಕಾಗಿನೆಲೆ ಮಹಾಸಂಸ್ಥಾನದ ಕನಕ ಗುರುಪೀಠದ ಶ್ರೀ ನಿರಂಜನಾನಂದಪುರಿ ಶ್ರೀಗಳು ರೆಟ್ಟಿಹಳ್ಳಿ ಕಬ್ಬಿಣಕಂತಿ ಮಠದ ಶ್ರೀ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿ ವಿರುದ್ಧ ಆಕ್ರೋಶದ ಪ್ರಕಟಣೆ ಹೊರಡಿಸಿದ್ದಾರೆ. ಯಾರದ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ. ಈ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿ 60 ವಸಂತ ಪೂರೈಸಿದ್ದಾರೆ. ಮಠದಲ್ಲಿ ಜನ್ಮದಿನ ಶತಾಬ್ದಿ ಎಂಬ ಕಾರ್ಯಕ್ರಮ ಆಯೋಜಿಸಿದೆ. ಇದಕ್ಕಾಗಿ ಕನಿಷ್ಠ 25,000 ರೂಪಾಯಿಗಳನ್ನ ದೇಣಿಗೆಗೆ ಒತ್ತಾಯಿಸಿದ್ದಾರೆ. ಇದು ಯಾರದ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಎಂಬಂತಾಗಿದೆ. ಇದಿಷ್ಟೇ ಅಲ್ಲ, ಲಿಂಗಪೂಜೆ, ಪಾದಪೂಜೆ ಕಪೋಲಕಲ್ಪಿತ ಅಂತಾನೂ ಕಿಡಿಕಾರಿದ್ದಾರೆ. ಲಿಂಗಪೂಜೆ ಕಪೋಲಕಲ್ಪಿತ. ಪಲ್ಲಕ್ಕಿ ಹೊರಲು ಕುರುಬ ಸಮಾಜದ ಬಂಧುಗಳ ತನು ಮನ ಧನ ಬಳಸಿಕೊಳ್ಳುತ್ತಿದ್ದಾರೆ. ಲಿಂಗಪೂಜೆ, ಪಾದಪೂಜೆ ಎಂಬುದು ಕಪೋಕಲ್ಪಿತ ಕಥೆಗಳು. ಆರ್ಥಿಕವಾಗಿ ಶೋಷಣೆ ಮಾಡುವುದು ಖಂಡನೀಯ. ನಿರಂಜನಾನಂದಪುರಿ ಶ್ರೀಗಳ ಈ ಪ್ರಕಟಣೆಗೆ ರಟ್ಟಿಹಳ್ಳಿ ಕಬ್ಬಿಣಕಂತಿ ಮಠದ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅಸಮಾಧಾನ ಹೊರಹಾಕಿದ್ದಾರೆ. ನಾವು ಯಾರಿಗೂ ದೇಣಿಗೆ ಕೇಳಿಲ್ಲ ಎಂದಿದ್ದಾರೆ. ಮತ್ತೆ ಯಾವುದು ಕಡ್ಡಾಯವಾಗಿ ನಾವೇನು ವಸೂಲು ಅಥವಾ ಏನಾದರೂ ಸಂಗ್ರಹ ಮಾಡುವಂತದ್ದು ಎಲ್ಲೂ ಇಲ್ಲ. ಅದಕ್ಕೊಂದು ಸಮಿತಿ ಇದೆ, ಆ ಸಮಿತಿಯವರು ಮಾಡ್ತಾ ಬಂದಿದ್ದಾರೆ. ಲಿಂಗಪೂಜೆ ಬಗ್ಗೆ ಮಾತನಾಡಿದ್ದು ಅಪರಾಧ ಅಂತ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿ ಆಕ್ರೋಶ ಹೊರಹಾಕಿದ್ದಾರೆ. ಆದಿ ಗುರುಗಳು ಪಾದ ಪೂಜೆಯನ್ನು ಮಾಡುವಂತದ್ದು, ಪಾದ ನಮಸ್ಕಾರ ಮಾಡುವಂತದ್ದು ಅದು ಅನುಚಾನ ಪದ್ಧತಿ. ಇದು ತಪ್ಪು ಅನ್ನುವಂಥದ್ದು ಅವರ ಅಭಿಪ್ರಾಯ. ಇದನ್ನ ಯಾವುದೋ ಇನ್ನೊಂದು ಧರ್ಮಕ್ಕೆ ಇದು ತಪ್ಪು ಅಂತ ಹೇಳುವಂತದ್ದು ಅದು ಅಪರಾಧ. ಕಾಗಿನೆಲೆ ಶ್ರೀಗಳ ಪ್ರಕಟಣೆ ಭಾರಿ ಚರ್ಚೆಗೆ ಕಾರಣವಾಗಿದೆ. ಈ ದೇಣಿಗೆ ದಂಗಲ್ ಮುಂದೆ ಯಾವ ತಿರುವು ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪದ್ ಜೊತೆಗೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಅದು ಒಂದೇ ಜಿಲ್ಲೆಯ ಎರಡು ಪ್ರಖ್ಯಾತ ಮಠಗಳು. ಆದರೆ ಆ ಎರಡೂ ಮಠಗಳ ಸ್ವಾಮೀಜಿಗಳು ನಡುವೆ ವಾಗ್ಯುದ್ಧ ಶುರುವಾಗ್ಬಿಟ್ಟಿದೆ. ಯಾವುದು ಆ ಮಠ, ಯಾಕಾಗಿ ವಾಗ್ಯುದ್ಧ, ಎಲ್ಲವನ್ನ ಹೇಳ್ತೀವಿ ಈ ಸ್ಟೋರಿ. ಕರುನಾಡು ಮಠಮಾನ್ಯಗಳ ಬೀಡು. ರಾಜ್ಯದಲ್ಲಿ ಸಮುದಾಯಕ್ಕೊಂದು ಮಠವಿದೆ. ಎಲ್ಲ ಮಠಗಳ ಸ್ವಾಮೀಜಿಗಳು ಜನರ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಆದರೆ ಹಾವೇರಿ ಜಿಲ್ಲೆಯಲ್ಲಿ ಎರಡು ಪ್ರಬಲ ಸಮುದಾಯದ ಮಠದ ನಡುವೆಗೆ ಭಿನ್ನಾಭಿಪ್ರಾಯ ಭುಗಿಲೆದ್ದಿದೆ. ದೇಣಿಗೆ ದಂಗಲ್ ಶುರುವಾಗಿಬಿಟ್ಟಿದೆ. ಪಂಚಮಸಾಲಿ ಮಠ ವರ್ಸಸ್ ಕನಕ ಗುರುಪೀಠ. ಎರಡು ಪ್ರತಿಷ್ಠಿತ ಮಠಗಳ ನಡುವೆ ದೇಣಿಗೆ ಫೈಟ್. ಅಷ್ಟಕ್ಕೂ ಈ ಎರಡು ಮಠಗಳ ನಡುವೆ ದೇಣಿಗೆ ಸಮರ ಶುರುವಾಗೋಕೆ ಕಾರಣ ಅದೊಂದು ಪೋಸ್ಟ್. ಕಾಗಿನೆಲೆ ಮಹಾಸಂಸ್ಥಾನದ ಕನಕ ಗುರುಪೀಠದ ಶ್ರೀ ನಿರಂಜನಾನಂದಪುರಿ ಶ್ರೀಗಳು ರೆಟ್ಟಿಹಳ್ಳಿ ಕಬ್ಬಿಣಕಂತಿ ಮಠದ ಶ್ರೀ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿ ವಿರುದ್ಧ ಆಕ್ರೋಶದ ಪ್ರಕಟಣೆ ಹೊರಡಿಸಿದ್ದಾರೆ. ಯಾರದ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ. ಈ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿ 60 ವಸಂತ ಪೂರೈಸಿದ್ದಾರೆ. ಮಠದಲ್ಲಿ ಜನ್ಮದಿನ ಶತಾಬ್ದಿ ಎಂಬ ಕಾರ್ಯಕ್ರಮ ಆಯೋಜಿಸಿದೆ. ಇದಕ್ಕಾಗಿ ಕನಿಷ್ಠ 25,000 ರೂಪಾಯಿಗಳನ್ನ ದೇಣಿಗೆಗೆ ಒತ್ತಾಯಿಸಿದ್ದಾರೆ. ಇದು ಯಾರದ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಎಂಬಂತಾಗಿದೆ. ಇದಿಷ್ಟೇ ಅಲ್ಲ, ಲಿಂಗಪೂಜೆ, ಪಾದಪೂಜೆ ಕಪೋಲಕಲ್ಪಿತ ಅಂತಾನೂ ಕಿಡಿಕಾರಿದ್ದಾರೆ. ಲಿಂಗಪೂಜೆ ಕಪೋಲಕಲ್ಪಿತ. ಪಲ್ಲಕ್ಕಿ ಹೊರಲು ಕುರುಬ ಸಮಾಜದ ಬಂಧುಗಳ ತನು ಮನ ಧನ ಬಳಸಿಕೊಳ್ಳುತ್ತಿದ್ದಾರೆ. ಲಿಂಗಪೂಜೆ, ಪಾದಪೂಜೆ ಎಂಬುದು ಕಪೋಕಲ್ಪಿತ ಕಥೆಗಳು. ಆರ್ಥಿಕವಾಗಿ ಶೋಷಣೆ ಮಾಡುವುದು ಖಂಡನೀಯ. ನಿರಂಜನಾನಂದಪುರಿ ಶ್ರೀಗಳ ಈ ಪ್ರಕಟಣೆಗೆ ರಟ್ಟಿಹಳ್ಳಿ ಕಬ್ಬಿಣಕಂತಿ ಮಠದ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅಸಮಾಧಾನ ಹೊರಹಾಕಿದ್ದಾರೆ. ನಾವು ಯಾರಿಗೂ ದೇಣಿಗೆ ಕೇಳಿಲ್ಲ ಎಂದಿದ್ದಾರೆ. ಮತ್ತೆ ಯಾವುದು ಕಡ್ಡಾಯವಾಗಿ ನಾವೇನು ವಸೂಲು ಅಥವಾ ಏನಾದರೂ ಸಂಗ್ರಹ ಮಾಡುವಂತದ್ದು ಎಲ್ಲೂ ಇಲ್ಲ. ಅದಕ್ಕೊಂದು ಸಮಿತಿ ಇದೆ, ಆ ಸಮಿತಿಯವರು ಮಾಡ್ತಾ ಬಂದಿದ್ದಾರೆ. ಲಿಂಗಪೂಜೆ ಬಗ್ಗೆ ಮಾತನಾಡಿದ್ದು ಅಪರಾಧ ಅಂತ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿ ಆಕ್ರೋಶ ಹೊರಹಾಕಿದ್ದಾರೆ. ಆದಿ ಗುರುಗಳು ಪಾದ ಪೂಜೆಯನ್ನು ಮಾಡುವಂತದ್ದು, ಪಾದ ನಮಸ್ಕಾರ ಮಾಡುವಂತದ್ದು ಅದು ಅನುಚಾನ ಪದ್ಧತಿ. ಇದು ತಪ್ಪು ಅನ್ನುವಂಥದ್ದು ಅವರ ಅಭಿಪ್ರಾಯ. ಇದನ್ನ ಯಾವುದೋ ಇನ್ನೊಂದು ಧರ್ಮಕ್ಕೆ ಇದು ತಪ್ಪು ಅಂತ ಹೇಳುವಂತದ್ದು ಅದು
ಅಪರಾಧ. ಕಾಗಿನೆಲೆ ಶ್ರೀಗಳ ಪ್ರಕಟಣೆ ಭಾರಿ ಚರ್ಚೆಗೆ ಕಾರಣವಾಗಿದೆ. ಈ ದೇಣಿಗೆ ದಂಗಲ್ ಮುಂದೆ ಯಾವ ತಿರುವು ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ. ಕ್ಯಾಮೆರಾ ಪರ್ಸನ್ ಶಂಕರ್ ಕೊಪ್ಪದ್ ಜೊತೆಗೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಅದು ಒಂದೇ ಜಿಲ್ಲೆಯ 2 ಪ್ರಖ್ಯಾತ ಮಠಗಳು. ಆದರೆ ಆ 2 ಮಠಗಳ ಸ್ವಾಮೀಜಿಗಳು ನಡುವೆ ವಾಗ್ಯುದ್ಧ ಶುರುವಾಗ್ಬಿಟ್ಟಿದೆ. ಯಾವುದು ಆ ಮಠ, ಯಾಕಾಗಿ ವಾಗ್ಯುದ್ಧ, ಎಲ್ಲವನ್ನ ಹೇಳ್ತೀವಿ ಈ ಸ್ಟೋರಿ. ಕರುನಾಡು ಮಠಮಾನ್ಯಗಳ ಬೀಡು. ರಾಜ್ಯದಲ್ಲಿ ಸಮುದಾಯಕ್ಕೊಂದು ಮಠವಿದೆ. ಎಲ್ಲ ಮಠಗಳ ಸ್ವಾಮೀಜಿಗಳು ಜನರ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಆದರೆ ಹಾವೇರಿ ಜಿಲ್ಲೆಯಲ್ಲಿ 2 ಪ್ರಬಲ ಸಮುದಾಯದ ಮಠದ ನಡುವೆಗೆ ಭಿನ್ನಾಭಿಪ್ರಾಯ ಭುಗಿಲೆದ್ದಿದೆ. ದೇಣಿಗೆ ದಂಗಲ್ ಶುರುವಾಗಿಬಿಟ್ಟಿದೆ. ಪಂಚಮಸಾಲಿ ಮಠ ವರ್ಸಸ್ ಕನಕ ಗುರುಪೀಠ. 2 ಪ್ರತಿಷ್ಠಿತ ಮಠಗಳ ನಡುವೆ ದೇಣಿಗೆ ಫೈಟ್. ಅಷ್ಟಕ್ಕೂ ಈ 2 ಮಠಗಳ ನಡುವೆ ದೇಣಿಗೆ ಸಮರ ಶುರುವಾಗೋಕೆ ಕಾರಣ ಅದೊಂದು ಪೋಸ್ಟ್. ಕಾಗಿನೆಲೆ ಮಹಾಸಂಸ್ಥಾನದ ಕನಕ ಗುರುಪೀಠದ ಶ್ರೀ ನಿರಂಜನಾನಂದಪುರಿ ಶ್ರೀಗಳು ರೆಟ್ಟಿಹಳ್ಳಿ ಕಬ್ಬಿಣಕಂತಿ ಮಠದ ಶ್ರೀ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿ ವಿರುದ್ಧ ಆಕ್ರೋಶದ ಪ್ರಕಟಣೆ ಹೊರಡಿಸಿದ್ದಾರೆ. ಯಾರದ್ದೋ ದುಡ್ಡು, ಯಲ್ಲಮ್ಮನ ಜಾತ್ರೆ. ಈ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿ 60 ವಸಂತ ಪೂರೈಸಿದ್ದಾರೆ. ಮಠದಲ್ಲಿ ಜನ್ಮದಿನ ಶತಾಬ್ದಿ ಎಂಬ ಕಾರ್ಯಕ್ರಮ ಆಯೋಜಿಸಿದೆ. ಇದಕ್ಕಾಗಿ ಕನಿಷ್ಠ 25,000 ರೂಪಾಯಿಗಳನ್ನ ದೇಣಿಗೆಗೆ ಒತ್ತಾಯಿಸಿದ್ದಾರೆ. ಇದು ಯಾರದ್ದೋ ದುಡ್ಡು, ಯಲ್ಲಮ್ಮನ ಜಾತ್ರೆ ಎಂಬಂತಾಗಿದೆ. ಇದಿಷ್ಟೇ ಅಲ್ಲ, ಲಿಂಗಪೂಜೆ, ಪಾದಪೂಜೆ ಕಪೋಲಕಲ್ಪಿತ ಅಂತಾನೂ ಕಿಡಿಕಾರಿದ್ದಾರೆ. ಲಿಂಗಪೂಜೆ ಕಪೋಲಕಲ್ಪಿತ. ಪಲ್ಲಕ್ಕಿ ಹೊರಲು ಕುರುಬ ಸಮಾಜದ ಬಂಧುಗಳ ತನು ಮನ ಧನ ಬಳಸಿಕೊಳ್ಳುತ್ತಿದ್ದಾರೆ. ಲಿಂಗಪೂಜೆ, ಪಾದಪೂಜೆ ಎಂಬುದು ಕಪೋಕಲ್ಪಿತ ಕಥೆಗಳು. ಆರ್ಥಿಕವಾಗಿ ಶೋಷಣೆ ಮಾಡುವುದು ಖಂಡನೀಯ. ನಿರಂಜನಾನಂದಪುರಿ ಶ್ರೀಗಳ ಈ ಪ್ರಕಟಣೆಗೆ ರಟ್ಟಿಹಳ್ಳಿ ಕಬ್ಬಿಣಕಂತಿ ಮಠದ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅಸಮಾಧಾನ ಹೊರಹಾಕಿದ್ದಾರೆ. ನಾವು ಯಾರಿಗೂ ದೇಣಿಗೆ ಕೇಳಿಲ್ಲ ಎಂದಿದ್ದಾರೆ. ಮತ್ತೆ ಯಾವುದು ಕಡ್ಡಾಯವಾಗಿ ನಾವೇನು ವಸೂಲು ಅಥವಾ ಏನಾದರೂ ಸಂಗ್ರಹ ಮಾಡುವಂತದ್ದು ಎಲ್ಲೂ ಇಲ್ಲ. ಅದಕ್ಕೊಂದು ಸಮಿತಿ ಇದೆ, ಆ ಸಮಿತಿಯವರು ಮಾಡ್ತಾ ಬಂದಿದ್ದಾರೆ. ಲಿಂಗಪೂಜೆ ಬಗ್ಗೆ ಮಾತನಾಡಿದ್ದು ಅಪರಾಧ ಅಂತ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿ ಆಕ್ರೋಶ ಹೊರಹಾಕಿದ್ದಾರೆ. ಆದಿ ಗುರುಗಳು ಪಾದ ಪೂಜೆಯನ್ನು ಮಾಡುವಂತದ್ದು, ಪಾದ ನಮಸ್ಕಾರ ಮಾಡುವಂತದ್ದು, ಅದು ಅನುಚಾನ ಪದ್ಧತಿ. ಇದು ತಪ್ಪು ಅನ್ನುವಂಥದ್ದು ಅವರ ಅಭಿಪ್ರಾಯ. ಇದನ್ನ ಯಾವುದೋ ಇನ್ನೊಂದು ಧರ್ಮಕ್ಕೆ ಇದು ತಪ್ಪು ಅಂತ ಹೇಳುವಂತದ್ದು ಅದು ಅಪರಾಧ. ಕಾಗಿನೆಲೆ ಶ್ರೀಗಳ ಪ್ರಕಟಣೆ ಭಾರಿ ಚರ್ಚೆಗೆ ಕಾರಣವಾಗಿದೆ. ಈ ದೇಣಿಗೆ ದಂಗಲ್ ಮುಂದೆ ಯಾವ ತಿರುವು ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ. ಕ್ಯಾಮೆರಾ ಪರ್ಸನ್ ಶಂಕರ್ ಕೊಪ್ಪದ್ ಜೊತೆಗೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಅದು ಒಂದೇ ಜಿಲ್ಲೆಯ 2 ಪ್ರಖ್ಯಾತ ಮಠಗಳು. ಆದರೆ ಆ 2 ಮಠಗಳ ಸ್ವಾಮೀಜಿಗಳು ನಡುವೆ ವಾಗ್ಯುದ್ಧ ಶುರುವಾಗ್ಬಿಟ್ಟಿದೆ. ಯಾವುದು ಆ ಮಠ, ಯಾಕಾಗಿ ವಾಗ್ಯುದ್ಧ, ಎಲ್ಲವನ್ನ ಹೇಳ್ತೀವಿ ಈ ಸ್ಟೋರಿ.